ನಿನ್ಗೆ ಗೊತ್ತಿಲ್ವಾ ಅಂತ ಅಂದ್ರು. ನಾವ್ ಯಾರಿಗೆ ಮೋಸ ಮಾಡ್ಬೋದು, ದೇವ್ರಿಗೆ ಮೋಸ ಮಾಡಕ್ಕಾಗಲ್ಲ. ಸೊ ಸ್ಯಾಲ್ರಿಲಿ ಫಸ್ಟ್ ಗಿಫ್ಟ್ ಅಂತ ಏನ್ ಕೊಟ್ಟಿದ್ದಾರೆ? ನಂಗೆ ಸೀರೆ ತಂದು ಕೊಟ್ಟಿದ್ದ. ಆ ಸೀರೆ ಇವತ್ತಿಗೂ ಹಾಗೆ ಇಟ್ಟಿದ್ದೀನಿ. ಚಿಕ್ಕ ಹೆಜ್ಜೆಗೆ ಹೋಗಾಗಿದೆ, ಸುಮಾರು ಹೆಜ್ಜೆಗಳಿದೆ, ಸುಮಾರು ದೂರ ಇದೆ. ಇಲ್ಲಿ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಮ್ಮ. ಏನು ಮಾಡ್ತಾ ಇದ್ರಿ? ಮಗಂಗೆ ಜಾಮೂನ್ ಅಂದ್ರೆ ಇಷ್ಟ. ಓ, ದರ್ಶನ್ ಅವರು ಮನೇಲಿದ್ದಾರೆ ಅಂತ ಇವತ್ತು ಜಾಮೂನ್ ಮಾಡ್ತಾ ಇದ್ದೀರಾ? ಮನೇಲಿದ್ದಾರೆ ಅಂತ ಮಾಡ್ತಾ ಇದ್ದೀವಿ. ತುಂಬಾ ಇಷ್ಟನಾ ದರ್ಶನ್ ಅವ್ರಿಗೆ ಜಾಮೂನ್ ಅಂದ್ರೆ? ಜಾಮೂನು. ದರ್ಶನ್ ಅವ್ರ ಫ್ರೀ ಟೈಮ್ ಎಲ್ಲ ಜಾಮೂನ್ ಮಾಡ್ಕೊಂಡು ತಿಂತೀರಾ ಅಥವಾ ಮಾಡ್ಕೊಂಡು ತುಂಬಾ 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 ಇಷ್ಟ. ಅದಕ್ಕೆ ಯಾವ್ದಾದ್ರು ಓಕೆ ಸ್ವೀಟ್? ಜಾಮೂನ್ ಅದ್ರಲ್ಲೂ ತುಂಬಾ ಇಷ್ಟ. ಹೇಗನ್ಸುತ್ತಮ್ಮ ಈಗ ಮಗ ಸೀರಿಯಲ್ ಮಾಡ್ತಾ ಇದ್ದಾರೆ, ಹೇಗನ್ಸುತ್ತೆ ಟಿವಿಲಿ ನೋಡಿದಾಗ? ಅನ್ಕೊಂಡಿದ್ದ ಆ ಫೀಲ್ಡ್ ಬಂದ ಮೇಲೆ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಜನಕ್ಕೆಲ್ಲ ತುಂಬಾ ಇಷ್ಟ ಇದೆ. ನಮಗೂ ತುಂಬಾ ಖುಷಿಯಾಗಿದೆ. ನೋಡ್ತಾ ಇರ್ತೀರಾ ಯಾವಾಗ್ಲೂ? ಮಿಸ್ ಮಾಡ್ತೀರಾ ನೋಡ್ತಾ ಇದೀವಿ. ಯಾವ ಸೀನ್ ತುಂಬಾ ಇಷ್ಟ ಅಮ್ಮ ನಿಮ್ಗೆ ಮಗ ಮಾಡಿರೋದು? ಮಗ ಸೀನ್ ಅಂದ್ರೆ ಒಂದೊಂದು ಇದ್ರಲ್ಲೂ ಒಂದು ತಂದೆ ಪೋಷನ್ ಅಲ್ಲಿ ಆದಾಗ್ಲಿ, ಒಂದು ಮಗನ ಬಗ್ಗೆ ಕೇರ್ ತಗೊಳ್ಳೋದಾಗ್ಲಿ, ಒಂದು ಹೆಣ್ಣು ಶ್ರಾವಣಿ ಬಗ್ಗೆ ಕೇರ್ ತಗೊಳ್ಳಿ, ಪ್ರತಿಯೊಂದು ಇಷ್ಟನೇ ಆಗುತ್ತೆ. ನಮಗೋಸ್ಕರ ಸಮಾಧಾನ ಮಾಡ್ಕೋ. ಮಲಗುವಂತೆ ಬಾ. ಇಲ್ಲಿ ಕೇಳಿ, ಈ ಪರಿಸ್ಥಿತಿಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಎಲ್ಲ ಅವಳದೇ ತಪ್ಪು ಅನ್ನೋರು. ಆದ್ರೆ ನೀವು ಹಾಗೆ ಹೇಳಲಿಲ್ಲ. ಇದ್ರಲ್ಲಿ ನಿಂದೆ ತಪ್ಪು ಅಂತ ಹೇಳಿದವ್ರನ್ನ ಶತಮೂರ್ಖರು ಅಂತಾರೆ. ಅಮ್ಮ ನಿಮ್ಗೆ ಇನ್ನೂ ಪುಟ್ಟ ಮಗ ಮನೆಯಲ್ಲಿ, ಬಟ್ ಸೀರಿಯಲ್ ಅಲ್ಲಿ ಅಪ್ಪನ್ ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದಾರೆ. ಸೊ ಎಲ್ಲೊಂದ್ ಕಡೆ ಮಗ ಇಷ್ಟು ದೊಡ್ಡವನಾಗಿ ಈ ತರ ಮೆಚುರಿಟಿಯಿಂದ ಆಕ್ಟ್ ಮಾಡ್ತಾ ಇದ್ದಾನಂತ ಫೀಲ್ ಆಗುತ್ತಾ? ಪ್ರೌಡ್ ಫೀಲ್ ಆಗುತ್ತಾ? ಖಂಡಿತ ಫೀಲ್ ಆಗತ್ತೆ. ಬಟ್ ಯಾವಾಗ ಎಷ್ಟೇ ಇದ್ರು ನಮ್ಮ ಮಗನೇ ಅಲ್ವಾ. ಓಕೆ, ಏನ್ ಕನಸ್ಕೊಂಡಿದ್ರಿ ಅಮ್ಮ ಮಗ ಈ ಸೀರಿಯಲ್? ನಮ್ಮ ಮಗ ಚೆನ್ನಾಗಿ ಓದಿ ಒಳ್ಳೆ ಫೀಲ್ಡ್ ಇದು ಇಂಜಿನಿಯರಿಂಗ್ ಅಥವಾ IAS ಆಗಿ ಅದ್ರಲ್ಲಿ ಇರ್ತಾನೆ ಅನ್ಕೊಂಡಿದ್ವಿ. ಬಟ್ ಅದು ಆ ಕಲೆಯನ್ನ ಅನ್ನೋದು ನನ್ನ ಕೈ ಬೀಸ್ಕೊಳ್ತಾ ಇತ್ತು. ಇದ್ರಲ್ಲೂ ಕೂಡ ನಿಮ್ಗೆ ತೃಪ್ತಿ ಇದೆ? ತೃಪ್ತಿ ಇದೆ, ಖಂಡಿತ ತೃಪ್ತಿ ಇದೆ. ಇದರಿಂದ 4 ಜನ ನೋಡ್ತಿದ್ದಾರೆ, ಜನ ಎಲ್ಲ ನೋಡ್ತಾರೆ, ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಜನನ ಗುರುತಿಸಿದ್ದಾರೆ. ಅದೇ ಒಂದು ಆಫೀಸಲ್ಲಿ ಅಲ್ಲೆಲ್ಲ ಇದೆ, ಇಷ್ಟು ಜನನ ಗುರುತಿಸಕ್ ಆಗ್ತಾ ಇರ್ಲಿಲ್ಲ. ಈ ಮಗನ್ ಜೊತೆ ಹೊರಗಡೆ ಹೋದಾಗ ದರ್ಶನ್ ಅವ್ರು ನೋಡಿ ಎಲ್ಲರೂ ಕೂಡ ಬಂದ್ ಖುಷಿ ಪಡ್ತಾರೆ, ಎಲ್ಲರೂ ನೋಡ್ತಾರೆ. ನಮ್ಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ, ಅದು ಹೆಂಗಪ್ಪ ಗುರುತು ಹಿಡಿತಾರೆ ಇವ್ರು ಸಡನ್ ಆಗಿ ಸೀರಿಯಲ್ಗೂ ರಿಯಲ್ಗೂ, ಅದು ಹೆಂಗ್ ಜನ ಎಷ್ಟು ಅಂತ. ಖಂಡಿತ ಬಂದು ಮಾತಾಡಿಸ್ತಾರೆ, ಇದು ಸೆಲ್ಫಿ ತಗೋತಾರೆ, ಸೈನ್ ತಗೋತಾರೆ. ನನ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಹೊರಡ್ತೀನಿ. ಮನೆಗೆ ಹೋಗ್ತಿದ್ದೀರಾ? ಹಾ. ಒಬ್ಬರೇ ಹೋಗ್ತೀರಾ? ಒಬ್ನೇ ಹೋದ್ರೆ ಇನ್ನೇನ್ ಮಾಡ್ಲಿ? ಓಕೆ ಅಮ್ಮ, ಈಗ ಬೇಜಾರಾಗಿರೋ ಟೈಮಲ್ಲಿ ಶೂಟಿಂಗ್ ಇಲ್ದೇ ಇರೋವಾಗ ಮನೇಲಿ ಇರ್ತಾರೆ, ಅಮ್ಮನ ಜೊತೆ ಸ್ಪೆಂಡ್ ಮಾಡೋಣ ಟೈಮ್ ಅಂತ. ಸೊ ಬೇಜಾರಾದ್ರೆ ಎಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ? ಕರ್ಕೊಂಡೋದಕ್ಕಿಂತ ಅವ್ನ ಮನ್ಸು ನಾನೇ ಅರ್ಥ ಮಾಡ್ಕೊಂಡು, ಅವ್ನಿಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಶೂಟಿಂಗ್ ಅಲ್ಲಿ ಕಷ್ಟಪಟ್ಟಿರ್ತಾನೆ. ಅಟ್ಲೀಸ್ಟ್ ಮನೇಲಿರೋ ಅಷ್ಟೊತ್ತು ಸ್ವಲ್ಪ ತಾರು ಬ್ರೇಕ್ ತಗೊಳ್ಳಿ, ರೆಸ್ಟ್ ತಗೊಳ್ಳಿ ಅಂತ ನಾನು ಎಲ್ಲಿಗೂ ಕರೆಯಲ್ಲ. ಅಕಸ್ಮಾತ್ ಕರೆಯಕ್ಕೆ ಏನಾದ್ರು ಹಾಸ್ಪಿಟ್ಲಿಗೆ ಈ ತರ ನಮ್ಮ ತಾಯಿ ಮನೆ ಎಲ್ಲಾದ್ರೂ ಹೋಗ್ಬೇಕು ಅಂದಾಗ ಕರೆದಾಗ ಬಂದೇ ಬರ್ತಾನೆ. ರಿಲೇಟಿವ್ ಅಲ್ಲೆಲ್ಲ ಈಗ ಹೇಗಿದೆ ರೆಸ್ಪಾನ್ಸ್? ರಿಲೇಟಿವ್ಸ್ ಅಂದ್ರೆ ಇದು ಸೀರಿಯಲ್ ಫೀಲ್ಡ್ ಬಂದ್ಮೇಲೆ ರಿಲೇಟಿವ್ಸ್ ಮನೆಗೆ ಹೋಗೋದು ತುಂಬಾ ಕಮ್ಮಿ. ನಮ್ಮ ಮಗ ನಾನು ಹೋಗ್ತಾ ಇರ್ತೀನಿ, ಬಟ್ ನೈಬರ್ಸ್ ರಿಲೇಟಿವ್ಸ್ ಎಲ್ಲರೂ ರೇಗಿಸ್ತಾರೆ. ಎಲ್ಲಿ ದರ್ಶನ್ ಮೊದಲನೇ ಸೊಸೆ ಆಯ್ತು, 2ನೇ ಸೊಸೆ ಆಯ್ತು, 2 ಸೊಸೆ ಬಂದಾಯ್ತು, ನಿನಗೇನು ಕೈಯೆಲ್ಲ ಮದುವೆ ಮಾಡ್ಬಿಟ್ಟಿದ್ಯಾ, ನಾವೆಂತೂ ನೋಡಿಲ್ಲ. ಅಲ್ಲ ನಿಜ ಅನ್ಕೊಂಡ್ಬಿಟ್ಟಿದಾರ? ಅಲ್ಲ ಅದೇ ಸೀರಿಯಲ್ ಅಲ್ಲಿ ಹಾಗಾಗಿದೆ ಅಲ್ವಾ, ಹಾಗೆ ಅಂತ. ನಿಜವಾಗ್ಲೂ ಶ್ರಾವಣಿನೇ ಆಗ್ತಾನ ದರ್ಶನ್ ಹಂಗೆಲ್ಲ ಅಂತ. ಅದೆಲ್ಲ ಸೀರಿಯಲ್ ಅಲ್ಲಿ ರೀಲ್ ಅವನ ಪಾರ್ಟ್ ಅವನ ಇದಾಗಿರತ್ತೆ, ರಿಯಲ್ ಎಲ್ಲ ಮಾಡ್ಕೊತಾನೆ ಅಂತ ಹೇಳಿ. ದರ್ಶನ್ ಅವ್ರು ಮಾಡಿರೋ ಆಕ್ಟಿಗೆ ಪಾಪ ಇವ್ರು ಕನ್ವಿನ್ಸ್ ಮಾಡ್ಬೇಕಾಗಿದೆ ಎಲ್ಲರನ್ನ. ಅದೇ ದೊಡ್ಡ ಚಾಲೆಂಜ್ ಈಗ ಅಮ್ಮಂಗೆ ಅಲ್ವಾ? ಜನಕ್ಕೆ ಅದೊಂದು ಕ್ಯೂರಿಯಾಸಿಟಿ ಅಲ್ವಾ. ಫಸ್ಟ್ ನಿಶಾನ್ ಬಿಟ್ಟ, ಆಮೇಲೆ ಶ್ರಾವಣಿ ಮಾಡ್ಕೊಂಡ, ಯಾಕಿಗೆ ಅಂತ 10 ಜನ ನಮ್ಮ ರಿಲೇಟಿವ್ಸು, ಫ್ರೆಂಡ್ಸು, ನೈಬರ್ಸು ಎಲ್ಲ ಕೇಳ್ತಾರೆ. ಅದು ಮುಂದಕ್ಕೇನು ಅಂತ ಕೇಳ್ತಾರೆ. ಬಟ್ ನಮ್ಮ ಮಗನೇ ನನ್ನ ಹತ್ರ ಯಾವತ್ತೂ ಮುಂದಕ್ಕೆ ನಾನು ಸ್ಟೋರಿಗೆ ಅವನು ಹೇಳಿಲ್ಲ, ನಾನು ಕೇಳಿಲ್ಲ. ಕೇಳಿದ್ರೆ ಮುಂಚೆ ಸೀರಿಯಲ್ ನೋಡೋ ಚಾನ್ಸ್ ಇಂಟ್ರೆಸ್ಟ್ ನನಗಿರಲ್ಲ ಅಲ್ವಾ. ನಾನು ಕೇಳ್ತಾ ಇರ್ಬೇಕು ಎಲ್ಲರೂ. ನೋಡ್ತೀರಾ ಮುಂದೆ ಏನಾಗತ್ತೆ, ಹೇಗಾಗತ್ತೆ, ಯಾಕೆ ಆ ಥರ ಮಾಡ್ಕೊಂಡಿದ್ದಾನೆ. ಶ್ರಾವಣಿ,
ಪೇನ್ ಹೇಗಿದೆ? ಬೆಳಿಗ್ಗೆನೆ ಎಲ್ಲೋದ್ಲು ಹೇಳು? ಶ್ರಾವಣಿ, ಹೇಗನ್ಸುತ್ತೆ ದರ್ಶನ್ ನಿಂಗೆ ಹೊರಗಡೆ ಹೋದಾಗ? ನಿಜಕ್ಕೂ ರಿಯಲ್ ಆಗೇ ತಗೊಂಡ್ಬಿಟ್ಟಿರ್ತಾರೆ ಕೆಲವೊಂದಷ್ಟು ಜನ. ಖಂಡಿತವಾಗ್ಲು ಅಯ್ಯೋ ಅವರು ಸೀರಿಯಲ್ ಅಲ್ಲಿ ಏನಾಗ್ತಿದೆ ಅವ್ರು ಹೇಳ್ದಂಗೆ ಅವ್ರಿಗೆ ಅದು ಆಕ್ಚುಲಿ ಅದು ನಿಜವಾಗ್ಲೂ ನಡೀತಿದೆ. ಆತರ ಒಂದು ಕುಟುಂಬ ಇದೆ, ಆ ಒಂದು ಪಾತ್ರಕ್ಕೆ ಅದು ದರ್ಶನ್ ಅಲ್ಲ, ಅದು ಸೂರ್ಯಂಗೆ ಇಬ್ರು ಹೆಣ್ತಿರಿದ್ದಾರೆ. ಹಿಂಗೆ ಹೇಳ್ದಂಗೆ ಅವ್ರು ಹಂಗೆ ಆಕಸ್ಮಿಕವಾಗಿ ಕೇಳ್ತಾರೆ, ನೀವು ನಿಜವಾಗ್ಲೂ ಮದುವೆ ಆಗ್ಬಿಟ್ಟಿದೆ ಸರ್, ನಿಮ್ಗೆ ಎರಡಾದಿದೆ ಅಂತ ಅಂದ್ಬಿಟ್ಟು ನಾನು ಸರ್ ಸೀರಿಯಲ್ ಅಂತ ಅಂದ ತಕ್ಷಣ ಅವ್ರು ಆಮೇಲೆ ಒಂಥರ ಹೊರಗೆ ಬರ್ತಾರೆ. ಬಟ್ ಅದಂತೂ ನಿಜ, ನಮ್ದೇ ಅಂತಲ್ಲ, ಅದು ಯಾವುದೇ ಧಾರಾವಾಹಿ ನೋಡಿದ್ರು ಐ ಥಿಂಕ್ ಜನ ಅದಕ್ಕೆ ಸ್ವಲ್ಪ ಏನೋ ಎಸ್ಪೆಷಲಿ ಈ ಡಿಸ್ಟ್ರಿಕ್ಟ್ಗಳಲ್ಲಿ ಹೋದಾಗಂತೂ ಅವ್ರು ತುಂಬ ಒಳಗೆ ತೊಗೊಂಡ್ಬಿಟ್ಟಿರ್ತಾರೆ. ಅವ್ರ ಮನೆಗಳಿಗೆಲ್ಲ ಒಂಥರ ನಾನು ಮಗ ಆಗ್ಬಿಟ್ಟಿರ್ತೀನಿ, ಅವ್ರು ಮಾತಾಡ್ಸೋದು ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ. ನಮಗೆ ಯಾರಿಗೂ ಅವರು ಗೊತ್ತಿರಲ್ಲ ಅಷ್ಟು, ಬಿಕಾಸ್ ನಾವು ನೋಡಿರಲ್ಲ, ಅವ್ರು ನಮ್ಮನ್ನು ನೋಡಿರ್ತಾರೆ. ಸೊ ಅದೇ ಒಂಥರ ಏನೋ ಒಂದು 20-25 ವರ್ಷನ ನೋಡಿರೋ ಹಂಗೆ ಬಂದು ಮಾತಾಡ್ತಾರೆ ಒಂಥರ ಪ್ರೀತಿಯಿಂದ. ಅದು ಜೆನ್ಯೂನ್ ಪ್ರೀತಿ, ಅದು ಸುಮ್ಮನೆ ಆರ್ಟಿಫಿಷಿಯಲ್ ಅಲ್ಲ. ಅದು ಅವ್ರ ಮನೇಲಿ ಏನು ಸ್ಪೆಷಲ್ ಇದೆ ತಂದು ಕೊಡ್ತಾರೆ, ಮೊಟ್ಟೆ ತಿಂತೀಯ ಮೊಟ್ಟೆ ಕೊಡ್ತಿದ್ದಿಲ್ಲ, ಹಾಲು ಅಂದ್ಬಿಟ್ಟು ಎಷ್ಟೊಂದು ಜನ. ಸೊ ತುಂಬ ಖುಷಿ ಆಗತ್ತೆ. ದರ್ಶನ್ಗೆ ನಟನಾಗುವ ಆಸೆ, ಆದ್ರೆ ಅವರ ತಾಯಿಗೆ ಮಾತ್ರ ಮಗ ಒಬ್ಬ ದೊಡ್ಡ ಅಧಿಕಾರಿ ಆಗ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಅದನ್ನೆಲ್ಲ ಮೀರಿ ಕರುನಾಡ ಕಣ್ಮಣಿಯಾದ ದರ್ಶನ್ ಜೀವನದ ಮುಂದಿನ ಕಥೆ ಅವರೇ ಹೇಳ್ತಾರೆ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.